ಆಯ್ತು ಬನ್ನಿ ಹೋಗೋಣ, ಟೈಮ್ ಆಯ್ತು. ಸಾರಿ. ಈಗ ನಾನು ಸಡನ್ ಆಗಿ ನಿಮ್ಗೆ ಏರ್ಪೋರ್ಟ್ ಅಲ್ಲಿ ಒಂದು ಫ್ಲೈಟ್ ಹತ್ತಿಸ್ಬಿಟ್ರೆ ಏನ್ ಮಾಡ್ತೀರಾ? ಅಳ್ತಾ ಇದಾರೆ. ತಾಜ್ ಒಳಗೆ ಬಂದಿದ್ದೀವಿ. ಏನ್ರಿ ಮದ್ವೆ ಗಂಡು ಎಗ್ರಿ ಕೂತ್ಕೊಂಡ ಕುಂಡಿಗೆ ಕ್ಲೀನ್ ಆಗಿ ಚುಚ್ಚಿದೆ ನೋಡಿ. ನೋಡಿ ಕಾರ್ಕಿ ಅಂಡ್ ಸಿಕ್ತಾ? Okay, let's go. Hi, so welcome back to my new vlog, guys. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿ ನಾನು ಇದಕ್ಕೆ ಹಾಕಿದ್ನಲ್ಲ ಹುಡುಗಿ ನೋಡೋ ಶಾಸ್ತ್ರಕ್ಕೆ, ಅದೇ ಪಂಚೆನ ಅದೇ ಶರ್ಟ್ನ ಹಾಕೊಂಡು ಒಂದು ಶೂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹೊಸ ಪಂಚೆ ತೊಗೋಬೇಕಿತ್ತು. ಆಮೇಲೆ ನಂಗೆ ಸ್ವಲ್ಪ ಲೇಜಿ ಫೀಲ್ ಆಯಿತು. ಯಾರೆಂದು ಹೋಗ್ತಾರೆ. ನೆನ್ನೆ ಬೇರೆ ನಾವು ಮಾಲ್ಗೆಲ್ಲ ಹೋಗಿದ್ವಿ, ಬರೋಷ್ಟರಲ್ಲಿ ತುಂಬ ಲೇಟ್ ಆಗೋಯ್ತು. ಅದು ಬಿಟ್ಟರೆ ನಾವು ನೋಡಿ ಅವನು ಇಟ್ಟಿದ್ದ ಚಾಕ್ಲೇಟ್ನ ನಮ್ಮ ಸಿಸಿ ತೆಗೆದು ತಿಂದು ಹೇಗ್ಬಿಟ್ಟವನಾಗ್ರಿ. ಪರ್ಮಿಷನ್ ಕೇಳ್ದ, ಒಂದು ಪರ್ಮಿಷನ್ ಕೇಳ್ದ, ಇಲ್ಲ ಅಂತ ಸುಳ್ಳು ಹೇಳ್ತಾನೆ. ನಾನು ಪರ್ಮಿಷನ್ ಕೇಳ್ದ. ಬನ್ನಿ ಈಗ ಶೂಟ್ಗೆ ಹೋಗ್ಬೇಕು. ಇಲ್ಲಿ ನೋಡಿ ಮದುವೆ ಗಂಡು ಇನ್ನೊಬ್ರು. ಏನ್ರಿ ಮದುವೆ ಗಂಡು ಇದ್ಯಾರ್ದಿದ್ದು? ಸೇಮ್ ನನ್ನ ಹತ್ರ ಇದ್ದಂಗಿದೆಯಲ್ಲ. ನಾನು ಎಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ ಅಂದರೆ ಇದ್ರ ಟೈಮಲ್ಲಿ ಎಷ್ಟು ಲೂಸ್ ಇತ್ತು ಸ್ವಲ್ಪ, ಇದು ನೋಡಿ ಎಷ್ಟು ಟೈಟ್ ಆಗ್ಬಿಟ್ಟಿದೆ. ನೋಡಿ ಸಾಯಿಲ್, ಸರಿ ಟೈಟ್ ಅನ್ನಿಸ್ತಿಲ್ವಾ? ಖುಷಿ ಪಡ್ಬೇಕಾ ದಪ್ಪ ಆಗಿದ್ದೀನಿ ಅಂತ ಬೇಜಾರಾಗಬೇಕಾ ಅರ್ಥ ಆಗ್ತಿಲ್ಲ. ಒಟ್ನಲ್ಲಿ ಕನ್ಫ್ಯೂಸ್ಡ್ ರಿಯಾಕ್ಷನ್. ಬನ್ನಿ ಹೋಗೋಣ. ನೋಡಿ ಬೆಳಗ್ಗೆ ಎದ್ದು ಈ ಥರ ರೀಲ್ಸ್ ನೋಡಬೇಡಿ. ಬೆಡ್ ಮೇಲೆ ಯಾರೂ ಸೀಮಾ ಸೋನು ಅವ್ರು ಇದನ್ನು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಬೆಳಗ್ಗೆ ಬೆಡ್ ಮೇಲೆ ಬಿದ್ದು ರೀಲ್ಸ್ ನೋಡ್ತಾ ಇದ್ದಾರೆ ನೋಡಿ. ವೆರಿ ರಾಂಗ್ ಗೈಸ್. ನಾವು 9 ಗಂಟೆಗೆ ಅಲ್ಲಿ ಇರಬೇಕಿತ್ತು, ಇನ್ನೂ ಇಲ್ಲೇ ಇದ್ದಾರೆ ನಮ್ಮಮ್ಮ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಬಂದು ನಿನ್ಗೆ ಎಪ್ಸಿದ್ದೀನಿ 9:30ಗೆ. ಎಷ್ಟು ಟೈಮ್ ಈಗ ಆಯ್ತು? ಎಬ್ಬಿಸಿದೀರ ಟೈಮ್ ಅಲ್ಲಿ ನೋಡಿ. ಅಲ್ಲಿ ನಾವು 9 ಗಂಟೆ ರೆಡಿ. ಇವನು ಏನಂತ ಫೋನ್ ಮಾಡಿ 8 ಗಂಟೆಗೆ ಫೋನ್ ಮಾಡಿ ರೆಡಿ ನಮ್ಮ ಮಮ್ಮಿ ಅಂದ್ರೆ ಅವ್ರು ರೆಡಿ. ಬನ್ನಿ ಬೇಗ ಬನ್ನಿ, ಮತ್ತೆ ಟೈಮ್ ಆಗೋಯ್ತು. ಏನ್ ಮಾಡೋದು ಗೈಸ್, ಅರ್ಥನೇ ಆಗಲ್ಲ ಅಪ್ಪ. ಯಾವತ್ತು ಒಂದಿನ ಟೈಮ್ಗೆ ಹೋಗೋಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್. ನಾನೊಬ್ಬ ರೆಡಿ ಆಗ್ಬಿಡ್ತೀನಿ ರಪ್ಪ ಅಂತ ಟೈಮ್ಗೆ. ಇವನ್ ಪ್ರಾಬ್ಲಮ್ಮೋ ಇಲ್ಲ ಯಾರ ಪ್ರಾಬ್ಲಮ್ಮೋ ಗೊತ್ತಿಲ್ಲ. ನೋಡಿ ಹೆಂಗೆ ಆರಾಮಾಗಿ ಇಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾವ್ ನೋಡಿ. ಟೈಮ್ ಆಗಿದೆ ಅಂತ ಗೊತ್ತು ಅವನಿಗೆ. ಕಾರಲ್ಲಿ ಕೂತಿರ್ಬೇಕು ಇಷ್ಟೊತ್ತಿಗೆ. ನೀನು ಕೋಲಾ ಬಸ್ ಆಗ್ಬಿಟ್ಟವ ನೀನು. ಏನು ಹೇಳಿದ್ರು ಹೋಗಿ ಮಾಡ್ತವನಲ್ಲ. ನನ್ನ ಕಾರ್ದಿದ್ದು ನೋಡಿ ಡ್ಯಾಮೇಜ್ ಆಗಿರೋದು. ಹೆಂಗೆ ಡ್ಯಾಮೇಜ್ ಆಗಿದೆ ಅಂತಲೂ ಗೊತ್ತಿಲ್ಲ. ಆ ಪಾರ್ಟು ಈ ಪಾರ್ಟು ಎಲ್ಲ ಶೋರೂಮ್ ಕೊಟ್ಟು ರೆಡಿ ಮಾಡಿಸ್ಬೇಕು. ಶೂಟಿಗೆ ಲೇಟ್ ಆಗಿದೆ, ಬಟ್ ಯಾರೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಬಿಡೋಣ, ಅರ್ಧ ಗಂಟೆ ಲೇಟಾಗಿ ಹೋದರೂ ಪರವಾಗಿಲ್ಲ ಅಂತೇಳಿ ನಿಲ್ಸಿದ್ದೀವಿ. ಎಲ್ಲಿ ನಿಲ್ಸಿದ್ದೀವಿ ಅಂದರೆ ಏರ್ಪೋರ್ಟ್ಗೆ ಹೋಗೋ ರೋಡಲ್ಲಿ. ಸೊ ಇಡ್ಲಿ ಅಂಗಡಿ ಇದೆ, ಇಡ್ಲಿ ತಿನ್ನೋದು ಗಾಯ್ಸ್. ನಾನು ದೋಸೆ ಆರ್ಡರ್ ಮಾಡಿದ್ದೀನಿ. ಮಿಕ್ದವ್ರಲ್ಲಿ ಏನೇನು ಬೇಕು ಆರ್ಡರ್ ಮಾಡಿದ್ದಾರೆ. ಲೈವ್ ಕಿಚನ್ ಥರ ಒಂಥರ ಮುಂದೆ ನಿಂತ್ಕೊಂಡು ನೋಡ್ಬೋದಿಲ್ಲ, ಅದಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನನಗಿನ್ನೂ ನಿದ್ದೆ ಕಂಪ್ಲೀಟ್ ಆಗಿಲ್ಲ, ನಿದ್ದೆಲಿದ್ದೀನಿ ಗೈಸ್. ಅಮ್ಮ ಪುಟಾಣಿ ಇಡ್ಲಿ, ಬಟನ್ ಇಡ್ಲಿಗಳು ಆರ್ಡರ್ ಮಾಡಿದ್ದಾರೆ. ಸಂಜೆ ತಟ್ಟೆ ಇಡ್ಲಿ ವಿತ್ ರೈಸ್. ನಮ್ಮ ಮನೆ ಅಜ್ಜಿಗೇನೋ ಆಸೆ ಅಂತ. ಏನ್ ಹೇಳಿ? ಒನ್ ಡೇ ಸೋಲೋ ಟ್ರಿಪ್ ಹೋಗ್ಬೇಕು ಅಂತ. ಅಲ್ಲ ಈ ವಯಸ್ಸಲ್ಲಿ ಟ್ರಿಪ್ ಹೋಗಿ ಯಾಕೆ ಸೋಲ್ತೀರಾ? ಸೋಲ್ಬೇಡಿ, ಗೆಲ್ಲಿ. ಲೈಫಲ್ಲಿ ಇರೋದೊಂದು ಲೈಫ್. ಒನ್ ಡೇ ಗೆಲ್ಲಬೇಕು. ಸೋಲ್ತೇರಂತೆ ಗೈಸ್. ಡ್ಯಾಮ್ ಸಮೀರ್ ಅಮ್ಮ ಆಗಿ ಸೋಲೋ ಟ್ರಿಪ್ಪ ಚಾನ್ಸೇ ಇಲ್ಲ. ಗೆಲ್ಲೋ ಟ್ರಿಪ್ಪು. ಕಾಫಿ ತಣ್ಣಗೆ ಮಾಡ್ಕೊತಾ ಇದ್ದೀನಿ. ಪ್ಲಾಸ್ಟಿಕ್ ಕಪ್ಪಲ್ಲೇ ತೊಗೊಂಡಿದ್ದೀನಿ, ಯಾಕಂದರೆ ಹೋಗ್ತಾ ಬೇಗ ಹೋಗ್ಬೋದು ಕುಡ್ಕೊಂಡು ಅಂತ. ಈಗ ನಾನು ಸಡನ್ ಆಗಿ ನಿಮ್ಗೆ ಏರ್ಪೋರ್ಟ್ ಅಲ್ಲಿ ಒಂದು ಫ್ಲೈಟ್ ಹತ್ತಿಸ್ಬಿಟ್ರೆ ಏನ್ ಮಾಡ್ತೀರಾ? ಸರ್ಪ್ರೈಸ್ ಟ್ರಿಪ್ ಅಂತ ಫ್ಲೈಟ್ ಹತ್ತಿಸ್ಬಿಟ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಪ್ಪ? ಫ್ಲೈಟ್ ಅಲ್ಲ, ಅಂಕಲ್ ಏನೋ ಬರ್ತಾರೆ, ರೆಡ್ಡಿ ಆಗಿರ್ತಾರೆ ಅವ್ರು. ಅದೇ ರೀಲ್ನ ಅಲ್ಲಿ ನೋಡ್ತಾರೆ ಫ್ಲೈಟ್ ಕೂತ್ಕೊಂಡು. ಏನ್ ಮಾಡ್ತೀರಾ? ನಾನು ಸೋಲೋ ಟ್ರಿಪ್ ಕ್ಯಾನ್ಸಲ್ ಮಾಡ್ಕೊತೀನಿ. ಅಲ್ಲ ಈಗ ಸಡನ್ ಆಗಿ ನಿಮ್ಗೆ ಏರ್ಪೋರ್ಟ್ ವರ್ಗೂ ಬಂದಿದ್ದೀವಿ. ಏರ್ಪೋರ್ಟ್ ಒಳಗೆ ಕರ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ರಿಯಾಕ್ಷನ್ ನಿಮ್ದು? ಏನ್ ತಂದಿಲ್ಲ, ಹೆಂಗಲ್ಲ? ಯಾಕೆ ತಂದಿಲ್ಲ? ನಮಗ್ ಗೊತ್ತಲ್ಲ, ನಾವೆಲ್ಲ ಎತ್ಕೊಂಡ್ ಬಂದಿದೀವಲ್ಲ. ಇಲ್ಲ ಅದಕ್ಕೆ
ನಾವು ಪಾಸ್ಪೋರ್ಟ್ ಇರೋ ಇದಕ್ಕೆ ಹೋಗ್ತೀವಿ. ನೋವೇ ನಾನು ಹೋಗಕ್ಕೆ ನಾನು ವಾಪಸ್ ಬರ್ಬೇಕಾಗತ್ತೆ. ಪಾಸ್ಪೋರ್ಟ್ ಇರೋ ಜಾಗಕ್ಕೆ ಹೋಗ್ತಿಲ್ವಲ್ಲ. ಹಂಗಂದ್ರೆ ಓಕೆ ಓಕೆ ಓಕೆ. ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಹೋಗಿ ಬರ್ಬೋದು ಅದಕ್ಕೆ. ಅಲ್ಲ ನಿಮ್ ರಿಯಾಕ್ಷನ್ ಹೇಗಿರುತ್ತೆ ಅಂತ. ವಾವ್ ವಾವ್ ಅಂತ ಜಾಗ ಹೊಸದಲ್ವಾ? ಬನ್ನಿ ಗೈಸ್, ನಮ್ಮ ಈಗ ಫ್ಲೈಟ್ ಹತ್ಸೋಣ. ಸರ್ಪ್ರೈಸ್. ಫೈನಲಿ ಗೈಸ್, ಈಗ ನಾವು ಏರ್ಪೋರ್ಟ್ ವರ್ಗೂ ಬಂದಿದ್ದೀವಿ. ನಮ್ಮ ಅಪ್ಪ ಅಮ್ಮ ಲಗೇಜ್ ಅಲ್ಲಿ ಏನೂ ತಂದಿಲ್ಲ. ನಾನು ಹೇಳಿದ್ನಲ್ಲ ಒಂದು ಟ್ರಿಪ್ ಪ್ಲಾನ್ ಮಾಡಬೇಕು ಅಂತ. ವಿತೌಟ್ ಲಗೇಜ್ ನಮ್ಮ ಅಪ್ಪ ಅಮ್ಮ ಜೊತೆ ಸಾಯಿಲ್ ಜೊತೆ ಅದನ್ನ ಮಾಡ್ತಾ ಇದೀವಿ. ನಮ್ಮ ಅಕ್ಕ ಕಾಲೇಜ್ ಇತ್ತು ಅಂತ ಬಂದಿಲ್ಲ. ಏನಾ ನಾನು ಅದನ್ನ ನೋಡ್ತಾ ಇದ್ದೀನಿ, ನಿಜವಾಗ್ಲೂ ಏರ್ಪೋರ್ಟ್ ಹೋಗ್ತೀವಿ ಅಂತ. ಏನ್ಪಾ ಎಲ್ಲಿಗೆ ಬಾಬು ಸರ್ಪ್ರೈಸ್? ಹಾ ಏನು ಇಲ್ಲ ನಡಿಯಮ್ಮ, ನಮ್ಗೆ ಗೊತ್ತು. ಏನ್ ಗೊತ್ತು? ನಡಿ. ಇಲ್ಲ ನಡಿಯಮ್ಮ ಅಂತಾರೆ ನಮ್ಮ ಅಪ್ಪ ನಿಲ್ಸ್ಬಿಟ್ಟು ನಮ್ಮ ಅಮ್ಮನ ಹತ್ಸನ ಫ್ಲೈಟ್ ಅಲ್ಲಿ ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ನಿನ್ ರಿಯಾಕ್ಷನ್ ಹೇಗಿರುತ್ತೆ ಸಡನ್ ಆಗಿ ನನಗೆ ಒಂದು ಫ್ಲೈಟ್ ಹತ್ತಿಸ್ಬಿಟ್ರೆ? ಅಲ್ಲ ಹತ್ಕೊಳ್ತೇನೆ, ನಿನ್ ರಿಯಾಕ್ಷನ್ ಅಂತ ಅನ್ಸುತ್ತಾ? ಯಾವ ಜಾಗ ನಿನ್ ತಲೆಗಿರುತ್ತೆ ಬಂದ್ರೆ ಫಸ್ಟ್? ಥೈಲ್ಯಾಂಡ್, ಬಾಲಿ, ಗೋವಾ, ಇಲ್ಲಿ ಐಲ್ಯಾಂಡ್. ನಿಮ್ಗೆ ಹೋದ್ರೆ ಯಾವ ಜಾಗಕ್ಕೆ ಹೋಗ್ಬೇಕು ಇಂಡಿಯಾಲಿ? ಯಾವ ಜಾಗ ಇಷ್ಟ ನಾನು? ಇವಾಗ ಶಿರಡಿಗೆ ಹೋಗ್ಬೇಕಷ್ಟೇ. ನೀವು ರಿಯಾನಾ, ನೀವು? ಇಂಡಿಯಾದಲ್ಲ, ಇಂಡಿಯಾದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಯಾವ್ದಿದೆ ಅಲ್ಲಿಗೆ. ಔಟ್ ಆಫ್ ಕಂಟ್ರಿ ಅಂದ್ರೆ ದುಬೈನಾ? ಪ್ಲಾನ್ ಮಾಡೋಣ ಗಾಯ್ಸ್. ಬನ್ನಿ ಈಗ ಫಸ್ಟ್ ಫ್ಲೈಟ್ ಹತ್ಸೋಣ. ನಮ್ಮ ಅಪ್ಪ ಅಮ್ಮ ಇರೋ ಸರ್ಪ್ರೈಸ್ನ ಈಗ ರಿವೀಲ್ ಮಾಡೋ ಟೈಮ್ ಬಂದಿದೆ. ಯಾರು ನನ್ನನ್ನು ಕೇಳ್ತಾರ? ನನ್ನನ್ನು ಇಲ್ಲಿ ಮಧ್ಯದಲ್ಲಿ ಕೂರಿಸ್ಕೊಂಡು ನೀನೇ ಮಧ್ಯದಲ್ಲಿ ಇರೋದು ಹೇಳ್ತೀಯ ಇಲ್ವಾ ಅಂತ ಗೊತ್ತಿಲ್ಲ. ಹೇಳಿ ಬೇಗ. ಈಗ ಅಲ್ಲೇ ಹೋಗಿ ಅಲ್ಲೇ ಶಾಪಿಂಗ್ ಎಲ್ಲ ಮಾಡ್ಕೊಳ್ಳೋಣ ಗೈಸ್. ಈಗ ಏನ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋದು ಹಳೆ ಸ್ಟೈಲು. ಅಲ್ಲೇ ಹೋಗಿ ಹೊಸ ಐಟಮ್ ನ ಶಾಪಿಂಗ್ ಮಾಡೋದು ಹೊಸ ಸ್ಟೈಲ್. ಅಲ್ಲ ಶೂಟಿಂಗ್ ನಾನು ಯಾಕೆ ಈ ತರ ರೆಡಿ ಆಗಿ ಇನ್ನೇನು ಏರ್ಪೋರ್ಟ್ ಬಂತು. ಏರ್ಪೋರ್ಟ್ ನೋಡಿ ಅಲ್ಲಿ ಕಾಣ್ತಾ ಇದೆ, ಸ್ವಲ್ಪ ಮುಂದೆ ಏರ್ಪೋರ್ಟ್ ಇದೆ. ರಿಯಾನಾ ರೆಡಿನಾ? ಓ ನಮ್ಮ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಬಟ್ ಇದು 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 ಏರ್ಪೋರ್ಟ್ ಇದೆ ರೀ. ಏರ್ಪೋರ್ಟ್ ಮತ್ತೆ ಹೌದಮ್ಮ ಏರ್ಪೋರ್ಟ್ ಕರೆಕ್ಟ್ ಬಂತು ಗಾಯ್ಸ್, ಬಂತು. ಏರ್ಪೋರ್ಟ್ ಹತ್ರ ಬಂತು. ಸೀದಾ ಫ್ಲೈಟ್ ಹತ್ತಾರ ನಮ್ಮ ಈಗ. ಎಲ್ಲಿಗೆ ಹೋಗ್ಬಿಟ್ವಿ? ಹಾ ಎಲ್ಲಿಗೆ? ಸರ್ಪ್ರೈಸ್ ಬಂದು ನಿಮಗೆ ಫ್ಲೈಟ್ ಹತ್ರ ಗೊತ್ತಾಗುತ್ತೆ. ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೀರಾ ನಾವು ನಿಜವಾಗ್ಲು? ನಾನು ಏನು ತಗೊಳ್ಳಿಲ್ಲಲ್ಲೋ. ಅಲ್ಲೇ ಆಲ್ರೆಡಿ ಎಲ್ಲ ಎಲ್ಲ ನಿಮಗೆ ನೀವು ಇರೋ ಜಾಗಕ್ಕೆ ಬರುತ್ತೆ ಅಷ್ಟೇ. ನೀವು ತಲೆ ಕೆಡ್ಸ್ಕೊಬೇಡಿ. ಸಾಯಿಲ್ ಅವ್ರ ಅಮ್ಮ ನೀವು. ಸಾಯಿಲ್ ಸಿಲ್ ಅವ್ರ ಅಮ್ಮ. ಯಾವ ಊರ್ಗ್ ಹೋದ್ರು ಆ ಊರ್ ನಿಮ್ದೆ. ಏನಂತೆ ಸಾಯಿಲ್? ಸಿಲ್ಲಿ ಸಾಯಿಲ್ ಅಂತೆ. ಸಾಯಿಲ್ ಅವರು ತುಂಬಾ ಇವತ್ತು ಕೋಪದಲ್ಲಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ಸ್ವಲ್ಪ ಏನಾದ್ರೂ ಆಗಿದ್ಯಾ? ಅಳ್ತಾ ಇದಾರೆ. ಏನೋ ದಿನ ಇದೇ ಕೆಲಸ ಇರೋದು. ಅಳ್ತಿಲ್ಲ ಅಂದ್ರೂ ಅಳ್ತಿದ್ದಾರೆ ನಗ್ತಿದ್ದಾರೆ. ಸ್ವಲ್ಪ ಅಳ್ತಿದ್ದಾನೆ ಶಾ. ನಮ್ಮ ಈ ಫ್ಲೈಟ್ ಹತ್ತಿಸ್ತೀವಲ್ಲ ಅದಕ್ಕೆ ಅಳ್ತವನೆ ಅನ್ಸುತ್ತವನು. ಬೇಜಾರಲ್ಲಿ ಖುಷಿ ಇಲ್ಲ ದಿನ. ನಮ್ದು ನಮ್ ಟುಮ್ ಬರ್ತಿಲ್ಲ. ನಾನು ನಮ್ಮ ಅಪ್ಪ ಅಮ್ಮ 3 ಜನ ಹೋಗ್ತಿರೋದು. ನಮ್ಮ ಟುಮ್ಗೆ ಸ್ವಲ್ಪ ಕೆಲಸಗಳಿದಾವೆ ಇಲ್ಲಿ, ಅದಕ್ಕೆ ಟುಮ್ ನೆಕ್ಸ್ಟ್ ಟೈಮ್ ಹೋಗೋಣ. ಡೋಂಟ್ ವರಿ. ರಿಯಾನಾ ರೆಡಿ? ಎಕ್ಸೈಟೆಡ್? ಎಲ್ಲಿ ಹೋಗ್ತಿರ್ಬೋದು ಹೇಳಿ, ಗೆಸ್ ಮಾಡಿ. ನನಗೆ ಏನ್ ಗೊತ್ತು, ಇಲ್ಲಿ ಏರ್ಪೋರ್ಟ್ ರೋಡ್ ನೋಡ್ಮೇಲೆ ಗೊತ್ತಾಗ್ತಿರೋದು. ನಾನು ಇವನೇನಂದ ಲೊಕೇಶನ್ ಅಲ್ಲಿ ಏರ್ಪೋರ್ಟ್ ರೋಡ್ ಅಂತ ಅಂದ. ಸರಿ ಏನೋ ಇರ್ಬೋದು ಅಲ್ಲೇ ಲಂಕಾ ಹತ್ರ ಅಂತ ಅನ್ಕೊಂಡೆ. ಇದ್ರದ್ದು ಏರ್ಪೋರ್ಟ್ಗೆ ಹೋಗ್ತಿದ್ರಲ್ಲ ನೀವು? ಅದೇ ಎಲ್ಗೆ ಹೋಗ್ತಿರ್ಬೋದು ನಾವೀಗ? ಯಾವ ಕಂಟ್ರಿಗೆ ಹೋಗ್ತಿರ್ಬೋದು? ನನ್ಗಂತೂ ನಿಜವಾಗ್ಲೂ ಎಲ್ಲಿ ಅಂತ ಗೊತ್ತಿಲ್ಲ. ಐ ಆಮ್ ರಿಯಲಿ ಬ್ಲ್ಯಾಂಕ್. ಹೌದಾ? ವೆರಿ ಗುಡ್ ಗಾಯ್ಸ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಏರ್ಪೋರ್ಟ್ ಬರ್ತಾ ಇದೆ. ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ನೋಡಿ. ಯಾವುದು ಏನ್ಪ ನೀವು ನಮ್ನ ಅಷ್ಟು ಕೀಳಾಗಿ ನೋಡ್ತೀರಾ? ಕೀಳಾಗಲ್ಲ. ಓ ನೋಡೋ ಸಂಜಯ್ ಆಗಲ್ಲ ಅಂತನಾ? ನೋಡೋ ಸಂಜಯ್, ಸಂಜಯ್ 1 ಟಿಕೆಟ್ ಕ್ಯಾನ್ಸಲ್ ಮಾಡು. ಏರ್ಪೋರ್ಟ್ಗೆ ಹೋಗ್ತಿರೋದು ಅಲ್ಲಿ ನೋಡಿ. ಏರ್ಪೋರ್ಟ್ ಇರೋದು ಆ ಕಡೆ. ಇದೇ ಏರ್ಪೋರ್ಟ್ ಅಂಕಲ್. ಇದೆ. ಫೈನಲಿ ಏರ್ಪೋರ್ಟ್ ಏನಂತಿಲ್ವಾ? ಟರ್ಮಿನಲ್ 1 ಗೆ ಹೋಗ್ತಾ ಇದೀವಿ. ಎಂಟರ್ ಆಗ್ತಾ ಇದೀವಿ ನೋಡಿ. ಟರ್ಮಿನಲ್ 1 ಗೆ ಹೋಗ್ತಾ ಇದೀವಿ ನೋಡಿ. ಇಲ್ಲಿ ಕೆಲವೇ ಕ್ಷಣಗಳಲ್ಲಿ
ಇವ್ರು ಎಲ್ಲಿ ನೀನು ವಿಮಾನ ಹಾರಾಟಕ್ಕೆ ಸಿದ್ಧರಾಗಿರುವ ರಿಯಾನಾ ಬಾನು ಹಾಗೂ ಕಿರಣ್ ಅವರು ಅಂಕಲ್ ನಗು ಬರ್ತಾ ಇದೆ, ಕಂಟ್ರೋಲ್ ಮಾಡ್ತಾರೆ. ಆಕಾಶದಲ್ಲಿ ತೇಲಾಡುತ್ತಾ ಹೋಗುತ್ತಾರೆ. ಗೈಸ್ ಈ ಟ್ರಿಪ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರೇ ಹೋಗ್ತಾ ಇರೋದು. ಕ್ಯಾನ್ಸಲ್ ಆದ ಇವಾಗ ಇನ್ನೊಂದ್ ಸ್ವಲ್ಪ ಹೋದ್ರೆ ನನ್ ಕ್ಯಾನ್ಸಲ್ ಮಾಡ್ತಾರೆ. ಇನ್ನೊಂದ್ ಸ್ವಲ್ಪ ಹೊತ್ತು ಹೋದ್ಮೇಲೆ ಅವ್ರ ಅಮ್ಮನೂ ಹೋಗ್ತಾ ಇಲ್ಲ ಅಂತ ಅವನು ಕ್ಯಾನ್ಸಲ್ ಮಾಡ್ತಾರೆ. ಏನೋ ಎಕ್ಸೈಟೆಡ್ ಬಂತು ಏರ್ಪೋರ್ಟ್ ಗೈಸ್. ಫೈನಲಿ ಏರ್ಪೋರ್ಟ್ ರೀಚ್ ಆಗಿದೀವಿ. ಈಗ ಇರೋದು ಆಕ್ಚುಯಲ್ ಮಜಾ. ನಾನು ನಮ್ಮ ಅಮ್ಮಗೆ ಶೂಟ್ ಇದೆ ಅಂತ ರೆಡಿ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಟ್ಟೆ. ಪಾಪ ಇನ್ನೋಸೆಂಟ್ ಅಮ್ಮಂಗೆ ಗೊತ್ತೇ ಇಲ್ಲ. ಡೈಲಿ ಶೂಟ್ ಹೋಗ್ತಿರಲ್ಲ ಅಲ್ಲಿ. ನಿಮ್ ಕ್ಲೂ ಒಂಚೂರು ಡೌಟ್ ಆಗಿಲ್ಲ ಅಲ್ಲ? ಚೂರು ಡೌಟ್ ಬಂದಿಲ್ಲಪ್ಪ ನಿಮ್ಗೆ? ಇಲ್ಲ ಮಾಮ್ ನಿಮ್ಗೆ ಡೌಟ್ ಬಂತ ಚೂರಾದ್ರು? ಹಲೋ ನನಗೆ ಗೊತ್ತೇ ಇಲ್ಲ. ಅದೇ ಡೌಟ್ ಬಂತ? ಒಟ್ಟಿಗೆ ಬರ್ತಿರೋದು ಜಸ್ಟ್ 500 ಮಿನಿಟ್ಸ್ ಹೋಗ್ಬೇಕು ಅಷ್ಟೇ. ಎಲ್ಲಿ ಹೋಗ್ತಿರೋದು? ನಿಲ್ಸಲ್ಲ, ತಾಜ್ ಹೋಟ್ಲಿಗೆ ಹೋಗ್ಬೇಕು. ಗೈಸ್ ಬನ್ನಿ, ನಾವು ಅಪ್ಪ ಅಮ್ಮ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಈಗ ಇಲ್ಲಿ ಹಿಡಿಯೋಣ. ಚಾ ಬಂದ್ರ ಕೇಳೋ ಪಿಕ್ ಮಾಡಕ್ಕೆ ನಮ್ಮ ಅಮ್ಮನ? ನನ್ನನ್ನ ಮಾತ್ರನಾ? ಅಲ್ಲ ಎಲ್ಲಾರ್ನು. ನಮ್ಮ ಅಮ್ಮನ ಅಂದ್ಯ ಮತ್ತೆ? ಅದೇ ನಿಮ್ಗೆ ಮೇನ್ ಸರ್ಪ್ರೈಸ್ ಅಲ್ವಾ ಇದು? ಹಾ ಗೈಸ್ ಫೈನಲಿ ಇದಾಗ್ತಾ ಇದೆ. ಏನಾ ಬನ್ನಿ. ಏನು ಹೋನಾ ಬನ್ನಿ ಏಯ್ ಬನ್ನಿಪ್ಪ. ನೀವೇ ಏನೋ ಇಷ್ಟೊತ್ತೇನೇನೋ ಹೇಳಿದ್ರಿ, ಯಾಕೆ ಬರ್ತಾ ಇದ್ದೀರಾ ನಮ್ಮ ಜೊತೆಗೆ? ಇಷ್ಟೆಲ್ಲ ಮಾತಾಡಿದವ್ರು ಏನಕ್ಕೆ ಬರ್ತೀರಾ? ಓಕೆ ಬಾಯ್, ಹ್ಯಾಪಿ ಜರ್ನಿ. ಸರಿ ಬನ್ನಿ. ಬರ್ತೀರಾ ಇಲ್ವಾ? ಟಿಕೆಟ್ ಕ್ಯಾನ್ಸಲ್ ಆಗ್ಬಿಡ್ತಿಲ್ಲ ಅಂದ್ರೆ ಬನ್ನಿ. ಆಯ್ತು ಬನ್ನಿ. ಗೈಸ್ ಇದು ಲೇಟ್ ಆಯ್ತು ಶೂಟ್ಗೆ. ಹೋಗಿ ಬಟ್ ಕರ್ಕೊಂಡು ಹೋಗ್ತೀನಿ ಗೈಸ್. ನಮ್ಮ ಅಮ್ಮ ಇಷ್ಟು ಎಕ್ಸೈಟೆಡ್ ಆಗಿದ್ದು ನೋಡಿ ನನಗೆ ಅನ್ನಿಸ್ತು. ಆದಷ್ಟು ಬೇಗ ಒಂದು ಸರ್ಪ್ರೈಸ್ ಟ್ರಿಪ್ ನಮ್ಮ ಅಪ್ಪ ಅಮ್ಮಗೆ ಗೊತ್ತಿಲ್ಲದೆ ಒಂದು ಪ್ಲಾನ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಪ್ರಾಮಿಸ್ ಕರ್ಕೊಂಡು. ನೀವು ಹೋಗಲ್ವಾ? ಫ್ರಾಂಕ್ ಆಗಿದ್ದೀರಾ? ನಿಮ್ಮಂತ ಪ್ರಕರಗಳಿದ್ರೆ ನಮ್ಮ ಕಾಂಟೆಂಟ್ ಕಮ್ಮಿನೇ ಇಲ್ಲ. ಬಕ್ರಾಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿವರೆಗೂ ಬಂದಿದ್ದೀರಂದ್ರೆ ಶೋರ್ ಎಲ್ಲೋ ಹೋಗ್ತಾ ಅದೇ ಇದ್ದೀವಿ. ಬಕ್ರ ಅನ್ನೋದು. ಬನ್ನಿ, ಅಲ್ಲಿ ಶೂಟ್ ಇದೆ, ತಾಜ್ ಹೋಟ್ಲಿಗೆ ಹೋಗ್ಬೇಕು ಬನ್ನಿ. ಸಾರಿ ಸುಮ್ಮನೆ ಅದು ಜೋಕ್ ಆಯ್ತಾ? ಜೋಕು ಗೈಸ್ ಕರ್ಕೊಂಡು ಹೋಗ್ತೀನಿ ನಾವು ಅಮ್ಮನ. ಏನೋ ಇಲ್ಲಿವರೆಗೂ ಕರ್ಕೊಂಡ್ಬಂದು ಹೋಟ್ಲಿಗೆ ಹೋಗೋಣ ಅಂತ ನೋಡ್ರಿ. ಏರ್ಪೋರ್ಟ್ ಎಂಟ್ರಿ ಆಗ್ತಿದಂಗೆ ಇನ್ನೆಲ್ಲಿಗೆ ಇಲ್ಲಿಗೆ ಬಂದ್ರೆ ಎಲ್ಲಾದ್ರು ಅಲ್ಲಿ ಏರ್ಪೋರ್ಟ್ ಒಳಗೆ ಹೋಗ್ತೀರಾ ಅಂತಾನೆ ನಾವು ಎಂಟ್ರಿ ಆಗೋದು. ಆಯ್ತು ಬನ್ನಿ ಹೋಗೋಣ, ಟೈಮ್ ಆಯ್ತು. ಸಾರಿ ಜೋಕ್ ಮಾಡಿದೆ ಜೋಕ್. ಬನ್ನಿ ಆಯ್ತು, ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ ಗೈಸ್. 100% ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಬನ್ನಿ. ಇಲ್ಲಿ ಎಲ್ಲಿಗೆ ಹೋಗ್ಬೇಕು? ನೀವು ಎಲ್ಲಿಗೆ ಹೋಗ್ಬೇಕು? ನಾನು ಫ್ಲೈಟ್ ಅಲ್ಲಿ ಲೋಕಲ್ ಟ್ರಿಪ್ ಹೋಗೋಣ. ಹ್ಞೂ ಸರಿ ಆಯ್ತು, ಕರ್ಕೊಂಡು ಹೋಗ್ತೀನಿ. ಪ್ರಾಮಿಸ್. ನೋಡಿ ಎಲ್ಲಿಗ್ ಹೋಗೋಣ? ಅಲ್ಲ, ಒಳ್ಳೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ, ದೇವಸ್ಥಾನಕ್ಕಲ್ಲ, ಟ್ರಿಪ್ಗೆ. ಪ್ರಾಮಿಸ್ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಓಕೆ, ಹಿಂಗೆ ಸರ್ಪ್ರೈಸ್ ಕರ್ಕೊಂಡು ಹೋಗ್ತೀನಿ ವಿತೌಟ್ ಲಗೇಜ್. ಅವಾಗ ಹೇಳ್ಬಿಡು ಲಗೇಜ್ ತೊಗೊಂಡ್ಬಿಡ್ತೀನಿ. ಒಳ್ಳೆ ಬಕ್ರ ಆದ್ರು ನಮ್ಮ ಅಮ್ಮ ಪಾಪ. ಮನಿ ಒಂದ್ ಅಪ್ಪ ನೀವು ನಂಬಿಲ್ಲ ಅಲ್ಲ? ಸಿಂಗಲ್ ಫೋಟೋ ಮನುಷ್ಯ. ನಾ ಅಪ್ಪ ನಂಬಿದ್ರು. ನಾನು ಹಿಂಗ್ ಕಣ್ಣು ನೋಡ್ದಿದ್ದು ಈ ಕಡೆ ನೋಡ್ಬಿಟ್ಟವ್ರು ನಮ್ಮ ಅಪ್ಪ, ಅದಕ್ಕೆ ನಂಬುದ್ರಾ? ಬನ್ನಿ ಟೈಮ್ ಆಯ್ತು. ಇಲ್ಲಿ ನೋಡಿ ಫೋಟೋ ಶೂಟ್ ಮಾಡ್ಕೋತವ್ರೆ ಇಲ್ಲಿ ಬಂದಿರೋದಕ್ಕೆ. ಗೈಸ್ ನನ್ ಪ್ಲಾನ್ ಇರ್ಲಿಲ್ಲ ಈ ಪ್ರಾಂಕ್ ಎಲ್ಲ. ನಾವು ಶೂಟ್ಗೆ ಹೋಗ್ತಾ ಇದೀವಿ, ಪಕ್ಕದಲ್ಲೇ ಏರ್ಪೋರ್ಟ್ ಇರೋದಂತ ನೋಡಿ ಸುಮ್ನೆ ಒಂದ್ ಜಾಕ್ ಹಾಕ್ದೆ ನಮ್ಮ ಅಮ್ಮ ಬಿದ್ಬಿಟ್ರು. ನಾನು ಏನ್ ಮಾಡ್ಲಿ? ಇವನ್ ಮೂಡ್ ಸರಿ ಇಲ್ಲ ಅಂದ್ರೆ ಇವನ್ಗೂ ಬಿಡ್ತಾ ಇರಲಿಲ್ಲ ಗೈಸ್. ಇವನ್ನ ಹಾಕೊಂಡ್ಬಿಡ್ತಿದ್ದೆ ಪಾಪ ಅಂತ ಬಿಟ್ಬಿಟ್ಟೆ ಇವನ್ನ. ಯಾರು ನೋವು? ಫೋಟೋ ಇಟ್ಕೊಳ್ಳೋಣ ಆದ್ರಿ. ಕಂಗ್ರಾಚುಲೇಷನ್ಸ್ ರಿಯಾನಾ, ಪ್ರಾಂಕ್ ಆಗಿದ್ದೀರಾ, ಬಕರ ಆಗಿದ್ದೀರಾ. ತುಂಬಾ ದಿನ ಆದ್ಮೇಲೆ ಮೂಮೆಂಟ್ ಗೆ ರೆಡಿ ಆಗಿದ್ದಾರೆ ಬೈ. ಅದು ಪಟ್ ಅಂತ ರೆಡಿ. ನಾವ್ ಅಮ್ಮ ಎವರ್ ರೆಡಿ. ನಂತರ ಎಲ್ಲಾದ್ರೂ ಹೋಗೋಣ ಬಾ ಅಂತ. ಬಟ್ ಈ ಪ್ಲಾನ್ ಏನಿತ್ತು ಇದು ಸಡನ್ ಆಗಿ ಬಂದಿದ್ದು. ಬಟ್ ಆಗುತ್ತೆ. ಬಟ್ ನಾನು ಒಂದು ದೊಡ್ಡ ಟ್ರಿಪ್ ಪ್ಲಾನ್ ಮಾಡ್ತೀನಿ ಗೈಸ್. ಅಂದ್ರೆ ನನ್ನ ಫ್ಯಾಮಿಲಿ ಎಲ್ಲಾರನ್ನೂ ಕರ್ಕೊಂಡು ಒಂದ್ ಜಾಗಕ್ಕೆ ಹೋಗ್ಬೇಕು ಅಂತ. ನಾವ್ ಅಮ್ಮ ಗೊತ್ತೋ ಜಾಗ? ಯಾವ ಜಾಗ ಮ್ಯಾಮ್? ಫ್ಯಾಮಿಲಿ ಎಲ್ಲಾರನ್ನೂ ನನ್ನ ಫ್ಯಾಮಿಲಿ ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ. ಅದರಿಂದ ನಾನು ಯಾವ್ದೋ ಟ್ರಿಪ್ ಪ್ಲಾನ್ ಮಾಡಿಲ್ಲ. ಬಟ್ ಇನ್ನೊಂದು ನಮ್ದು ಒಂದ್ 2-3 ವಿಷಯಗಳು ನಡೀತಾ ಇದೆ. ಅದಕ್ಕೆ ನಾನು ಸ್ವಲ್ಪ
ಸೇವಿಂಗ್ ಸಮೀರ್ ಆಗಿದ್ದೀವಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇದೆಲ್ಲ ಮಾಡ್ಕೊಬೇಕು. ಇಡೀ ಟೀಮ್ನೇ ದುಬೈಗೆ ಹಾಕೊಂಡು ಹೋಗ್ಬಿಡ್ತಿದ್ದೆ. ಬಟ್ ಇಟ್ಸ್ ಓಕೆ, ಅದಕ್ಕೂ ಟೈಮ್ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ಮಾಡೋಣ. ಎಲ್ಲ ನಮ್ದು ಶೂಟ್ ಇರೋದು ತಾಜ್ ಹೋಟೆಲ್ ಅಲ್ಲಿ. ನಾನು ಹೋಗಿಲ್ಲ ಇದುವರೆಗೂ, ಬಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಏರ್ಪೋರ್ಟ್ ನೋಡಿದ ತಕ್ಷಣ ನಾಟ್ ಗೋಯಿಂಗ್ ಎನಿವೇರ್. ನೀನು ಗಾಡಿ ಕಾರ್ ಓಡಿಸ್ತಿದ್ದಾನೆ. ನಾನು ಎಲ್ಲ ಒಂದು ಇಟ್ಕೊಂಡು ಹೋಗೋಣ. ಎಲ್ಲ ತಗೊಂಡೋಗ್ಬಿಟ್ಟು ನಮ್ಮ ಕಾರಿಂದ ಇನ್ನೊಂದು ಕಾರ್ ಬರುತ್ತೆ. ಇನ್ನು ಏರ್ಪೋರ್ಟ್ ಗುಂಗಲ್ಲ ಅವರೇ ಇವರು. ಇಲ್ಲಿ ಏರ್ಪೋರ್ಟ್ ಅಲ್ಲಿ ಇದೀವಿ ಮಿಸ್ಟರ್. ಟೆನ್ಷನ್ ಮಾಡ್ಬೇಡಿ, ಹೇಳಕ್ಕಾಗಲ್ಲ, ಸಡನ್ ಆಗಿ ಹಚ್ಚಿದ್ರು ಹಚ್ಬಹುದು. ಆಗಿಲ್ಲ ಅಂದ್ರೂ ಒಂದು 20% ಆದ್ರೂ ಟ್ರೈ ಇದೆ. ಸಂಜಯ್ ನಿನಗೆ ಫ್ಲೈಟ್ ಅಲ್ಲಿ ಬಾಲಲ್ಲಿ ಕೂರ್ಸ್ತೀನಿ ಕಣೋ. ಯಾವ್ದ್ರಲ್ಲಿ? ಲೆಟ್ಸ್ ಗೋ ಗೈಸ್. ತಾಜ್ ಒಳಗೆ ಬಂದಿದ್ದೀವಿ. ಹೇಗಿದೆ ತಾಜ್ ಅಂತ ನೋಡೋಣ ಬನ್ನಿ. ಓ ಇಲ್ಲಿ ನೋಡಿ, ಕ್ರೇಜಿ ಆಗಿದೆ ಅಲ್ಲ. ವಾವ್, ಇದೇನಾದ್ರೆ ಫಸ್ಟ್ ಟೈಮ್ ಲೈಫಲ್ಲಿ ಒಂದು ತಾಜ್ ಅಂತ 5 ಸ್ಟಾರ್ ಹೋಟ್ಲ್ ಬಂದಿದೆ. ಏನು ಅನಿಸ್ತಾ ಇದೆ? ಫಸ್ಟ್ ಟೈಮ್ ತಾಜಿಗೆ ಬಂದಿರೋದು ನೀವು? ಒಂದ್ಸರಿ ಸ್ಟೇ ಮಾಡಿಲ್ವಪ್ಪ? 5 ಸ್ಟಾರ್ ಹೋಟ್ಲಲ್ಲಿ ಸ್ಟೇ ಮಾಡಿಲ್ವಾ ನೀವು? ನಾವೆಲ್ಲ ಅವ್ರ ಊರು ಲೋಕಲ್. ಅಲ್ಲ, ನಾವು ಕರ್ಕೊಂಡು ಒಂದ್ಸರಿ ಕರ್ಕೊಂಡು ಹೋಗಿಲ್ಲ 5 ಸ್ಟಾರ್ ಹೋಟ್ಲಲ್ಲಿ ಸ್ಟೇ ಮಾಡೋಕ್ಕೆ. ರೆಸಾರ್ಟಲ್ಲಿ ಸ್ಟೇ ಮಾಡಿದ್ದೀವಲ್ಲ. ಹೋಟೆಲ್ಸ್ ಗೈಸ್, ನಂಗೆ ಹೋಟೆಲ್ಸ್ ಇಷ್ಟ ಆಗಲ್ಲ ಇತ್ತೀಚೆಗೆ. ನನಗೆ Airbnbs ಮತ್ತು ಒಂಥರ ರೂಮ್ ಮನೆ ಥರ ಇರೋ ಜಾಗ ತುಂಬ ಇಷ್ಟ ಆಗುತ್ತೆ. ರೆಸಾರ್ಟ್ ಥರ ಅಲ್ಲ ಸಂಜೆ, ಇದು ತುಂಬ ಕಂಜೆಸ್ಟೆಡ್ ಅನಿಸುತ್ತೆ. ಅಷ್ಟು ದುಡ್ಡು ಕೊಟ್ಟು ಚಿಕ್ಕ ರೂಮಲ್ಲಿ ಇರೋಕ್ಕೆ ನಂಗೆ ಇಷ್ಟ ಆಗಲ್ಲ. ದಿಸ್ ಇಸ್ ಆಲ್ಸೋ ವೈಬ್. ಲೆಟ್ಸ್ ಗೋ ಗೈಸ್. ಸೊ ನಾವು ತಾಜಿಗೆ ಬಂದಿರೋದು ಈ ಕಾರ್ದೊಂದು ಶೂಟ್ ಮಾಡೋದಿದೆ. ಟಿಯಾಗೋ, ಟಾಟಾ ಟಿಯಾಗೋದು ಶೂಟ್ ಮಾಡೋದು. ನಮ್ಮ ಅಪ್ಪ ಅಮ್ಮಗೆ ಇಷ್ಟ ಆಗುತ್ತೆ ನೋಡೋಣ ಈ ಕಾರ್. ನಮ್ಗೊಂದು ಚಿಕ್ಕ ಕಾರ್ ಬೇಕಲ್ಲ. ಎನಿವೇಸ್, ನಿಮ್ಗೆ ಇಷ್ಟ ಆದರೆ ತೊಗೊಂಬಿಡೋಣ. ಇದೊಂದು ಸರ್ಪ್ರೈಸಾ? ಇಲ್ಲ, ಇದು 100% ಇದೆ. ಈಗ ಇಷ್ಟ ಆದರೆ ಈಗಲೂ ಹಿಂಗೆ ಎತ್ಕೊಂಡು ಹೋಗ್ಬಿಡೋಣ. ನಾನು ಇಲ್ಲ, ಬಟ್ ಇದು ಸ್ವಲ್ಪ ಚಿಕ್ಕದಿದೆ. ಅಲ್ಲ, ಇದು ಸ್ವಲ್ಪ ಚಿಕ್ಕದಿದೆ. ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲ, ನೋಡಿ ಫಸ್ಟ್. ಸಾಕು, ನನ್ಗೆ ಇಷ್ಟ ಇದೇನೋ ಫೀಚರ್ಸ್ ಇದೆ, ಜಾಸ್ತಿ ಎಲ್ಲ ಕುತ್ಕೊಂಡ್ಬಿಡ್ತಾರೆ ನನ್ನ ಜೊತೆ. ನೋಡೋಣ ಬನ್ನಿ. ಆ್ಯಕ್ಚುಲ್ ಆಗಿ ಇಷ್ಟಿದ್ರೇ ಒಳ್ಳೇದು, ಚಿಕ್ಕದು. ನಮಗೆ ಚಿಕ್ಕದೇ ಬೇಕಾದ್ರೆ ನೋಡಿದ್ರೆ ಅಲ್ಲಿ ಸೆಲ್ಫಿ ಇಟ್ಕೊಂಡ್ಬಂದು ಹೋಗಿ ಏರ್ಪೋರ್ಟ್ ಅಲ್ಲಿ ಸೆಲ್ಫಿ ಇಟ್ಕೊಂಡ್ ಗೈ. ಆ್ಯಕ್ಚುಲ್ ಆಗಿ ಅವ್ರೆ ನಾನು ನಮ್ಮ ಅಮ್ಮಗೆ ಕಾರ್ ಕೊಡ್ಸಕ್ಕೆ ಕರ್ಕೊಂಬಂದಿರೋದು. ಅದು ಅವ್ರಿಗೆ ಇವಾಗ ಗೊತ್ತಾಗ್ತಾ ಇದೆ. ಇವಾಗ ನಮ್ಮ ಅಮ್ಮಗೆ ಸಡನ್ ಆಗಿ ಕಾರ್ ಕೊಡ್ತೀವಿ. ಅವ್ರ ರಿಯಾಕ್ಷನ್ಗೆ ಪ್ರ್ಯಾಂಕ್ ಮೇಲೆ ಪ್ರ್ಯಾಂಕ್. ಸಾಯಿಲ್ ಬಾಯಿಲಿ ಗೈಸ್. ನೆನ್ನೆ ಏನಾಯ್ತು ಅಂದ್ರೆ, ಕೇಳಿಲಿ ಸಾಯಿಲ್, ಕೇಳಿ ಸಕ್ಕತ್ತಾಗಿದೆ. ನಿನ್ನೆ ಏನಾಯ್ತು ಗೊತ್ತಾ? ಒಂದು ಕಾಲ್ ಬಂತು ನಂಗೆ, ಯಾವ್ದೋ ಅನ್ನೋನ್ ನಂಬರ್ದು. ನಾನು ಯಾರೋ ಸಬ್ಸ್ಕ್ರೈಬರ್ ಸಂಜಯ್ ಇದ್ದ, ಅವ್ನ ಫೋನ್ ಎತ್ಬಿಟ್ಟು ಹಲೋ ಅಂತ ಹೇಳ್ದ. ಅವರು ಹಲೋ ಅಂದ್ರು. ಆಮೇಲೆ ಲಾಸ್ಟ್ ಅಲ್ಲಿ ಲಾಂಗ್ ನಂಬಲ್ ಅಂತ ಹೇಳಿ ಕಟ್ ಮಾಡ್ದ. ಸಾಯಿಲ್ ಅಂತ ಅನ್ಕೋತಾರೆ ಬಿಡು ಅಂತ. ಲಾಸ್ಟ್ ಅಲ್ಲಿ ಲಾಂಗ್ ನಂಬಲ್ ಅನ್ಬಿಟ್ಟು ಸಾಯಿಲ್ ಅನ್ಕೋತಾರೆ. ನಾನಲ್ಲ ಅದು. ಕಾರ್ ಒಳಗೆ ಕೂತಿದ್ದೀವಿ. ನೋಡೋಣ ನಮ್ಮ ಅಪ್ಪ ಅಮ್ಮಗೆ ಕಾರ್ ಇಷ್ಟ ಆಗುತ್ತಾ. ಅಂಡ್ ಇಟ್ ಇಸ್ ಕ್ಯೂಟ್, ಚಿಕ್ಕ ಕಾರು. ಬಟ್ ಮೈಲೇಜ್ ಎಲ್ಲ ಏನು ಅಂತ ಗೊತ್ತಿಲ್ಲ ನನಗೆ. ಫಿಗರ್ ಔಟ್ ಮಾಡಿ ಡಿಸೈಡ್ ಮಾಡೋಣ. ಬಟ್ ಒಂದು ಸರ್ಪ್ರೈಸ್ ಅಂತ ನಮ್ಮ ಅಪ್ಪ ಅಮ್ಮಗೆ ನಾನು ಪ್ಲಾನ್ ಮಾಡಿದ್ನಲ್ಲ, ಅದು ಇದೆ. ನೋಡೋಣ ಏನಾಗುತ್ತೆ ಅಂತ. ಸಾಯಿಲ್ಗೆ ಸ್ವಲ್ಪ ಸೈಡ್ಗೆ ಹೋಗುವಂತೀವಿ. ಎಗ್ರಿ ಕೂತ್ಕೊಂಡ ಕುಂಡಿಗೆ ಕ್ಲೀನ್ ಆಗಿ ಚುಚ್ಚಿದೆ. ಕುಂಡಿ ಚುಚ್ಕೊಂಡ್ಬಿಟ್ಟಿದೆ. ಜಾಸ್ತಿ ಲಾಕ್ ಆಗಿದೆ ಕಣ. ಸೀಟ್ ಬೆಲ್ಟ್ ಲಿಮಿಟ್ ಅಂತ ಇರುತ್ತೆ ಸೀಟ್ ಬೆಲ್ಟ್. ಯಾವ್ದು ಇದ್ರಲ್ಲಿ ಚುಚ್ಚಿದ್ ಹೆಂಗ ಹುಡುಕ್ತಿಯಾ? ಯಾವ್ದು ಚುಚ್ಚಿದ್ ಹೆಂಗ್ ಹುಡುಕ್ತಿಯಾ ಅದ್ರಲ್ಲಿ? ಕಂಬಿ ಕಾಣ್ತಾ ಇಲ್ಲ ಕಣೋ ಸಂಜಯ್, ಕಂಬಿ ಕಾಣ್ತಾ ಇಲ್ಲ ಕಣೋ. ಸಂಜೆ ಅದೇ ಇದ್ದು ಸಾಯಿಲ್ ಹಾಳ. ಈ ಕಡೆ ಹೇಳ್ಕೊಂಡು ಹೋಗ್ಬೇಕಾ? ಕಾಡಿಸ್ನಲ್ಲ ಅಂತ ಭಯ ಬಿಡ್ತಾರೋ. ಪಾಪ ಅವರೇ ನಮ್ಮ ಮಾಡಿದ್ರು. ಹೊಡ್ಲಾ? ಆಯ್ತು, ಹೋಗು. ಗೈಸ್, ಸೊ ಈಗ ಫೈನಲಿ ನಮ್ಮ ಶೂಟ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಶೂಟ್ ಮುಗಿಸ್ಬಿಡೋಣ. ಎತ್ಕೋ ಈ ಕಾರ್ನ ಎತ್ಕೊಂಡು ಆಚೆ ರೌಂಡ್ ಹೊಡಿಯೋದೀಗ ಏರ್ಪೋರ್ಟ್ ರೋಡಲ್ಲಿ. ಮಜಾ ಇರುತ್ತೆ. ಈ ಫ್ಲೈಟ್ ಹತ್ತಿಸ್ತೀನಿ ನಿಮಗೆ. ಗೈಸ್, ನಾವು ಈ ಕಾರ್ನ ಓಡಿಸ್ಕೊಂಡು ಶೂಟ್ ಮಾಡ್ಬೇಕಾದ್ರೆ ನಮ್ಮಿಂದೆ ಒಂದು ಕ್ಯಾಬ್ ಬರುತ್ತೆ ನೋಡಿ, ನಮ್ಮನ್ನ ಫಾಲೋ ಮಾಡ್ಕೊಂಡು. ಕಾರ್ಗೇನು ಆಗಬಾರ್ದು ಅಂತ. ಪಾಪ ಏನು ಸೇಫ್ಟಿ ನಮ್ಗಲ್ಲ, ಕಾರ್ಗೆ. ಕಾರ್ಗೇನು ಆಗ್ಬಾರ್ದು ಅಂತ ಡ್ರೈವರ್ ಪರ್ಫೆಕ್ಟ್ ಆಗಿದ್ರೆ
ನಾನು ಬೇರೆ ಡ್ರೈವ್ ಮಾಡ್ತಾ ಇದ್ದೀನಿ. ಏನು ಹೇಳಿ ನನ್ನ ಕತೆ ನಾನು. ನೀನ್ ನಿದ್ದೆ ಮಾಡ್ಕೊಂಡು ಅದು ಡ್ರೈವ್ ಮ್ಯಾನ್ಯಲ್ ಗಾಡಿ. ನಿದ್ದೆ ಗೈಸು ಶೂಟ್ ಮಧ್ಯೆ ಒಂದು ಬ್ರೇಕ್ ತೊಗೊಂಡಿದ್ದೀವಿ ಈಗ ಲಂಚ್ಗೆ. ಇವಾಗ 3 ಗಂಟೆ ಆಗೋಯ್ತು. ಬನ್ನಿ ಲಂಚ್ ಮುಗಿಸಿ ಮತ್ತೆ ಶೂಟ್ ಕಂಟಿನ್ಯೂ ಮಾಡಬೇಕು. ಥ್ಯಾಂಕ್ ಯು ಗೈಸು. ಬನ್ನಿ ಸ್ಟಾರ್ಟ್ ಮಾಡಿ ನಿಮ್ಮ ಬ್ಯಾಟಿಂಗ್ಗಳು. ನಮ್ಮ ಅಮ್ಮಗೆ ಕರ್ಡ್ ರೈಸ್ ಇದೆ, ನಮ್ಮ ಅಮ್ಮ ಫೇವ್ರೇಟ್ ಕರ್ಡ್ ರೈಸ್ ಇದೆ, ಅದೊಂದು ತಿಂತಾರೆ. ಹಾಂ ಏನೋ ತಿನ್ನಿ, ಎಲ್ಲ ತಿನ್ನಿ. ಲೆಟ್ಸ್ ಗೋ ಬಿಟ್ ಬ್ಯಾಟಿಂಗ್ ಟೈಮ್. ಹೌದಾ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಜಾಗ. ಇದು ಸಗದಾಗಿದೆ ಅಲ್ಲ. ಅಲ್ಲೇ ನಾವು ಇಷ್ಟೊತ್ತು ಊಟ ಮಾಡಿದ್ದು, ಸಗದಾಗಿತ್ತು. ಮಳೆನೂ ಬರ್ತಾ ಇದೆ ಆಲ್ರೆಡಿ. ಬೇಗ ಶೂಟ್ ಮುಗಿಸಿ ಇಲ್ಲಿಂದ ಹೊರಡೋಣ. ಲೆಟ್ಸ್ ಗೋ ಗಾಯ್ಸ್. ಇದೊಂದು ಜಾಗದಲ್ಲಿ ಬರೀ ಈ ಕಾರ್ದೇ ಶೂಟ್ ನಡೀತಾ ಇದೆ ನೋಡಿ. ಇಲ್ಲಿ ಫುಲ್ಲು ಈ ಜಾಗ ಖಾಲಿ ಜಾಗ. ನಾನು ನೋಡೇ ಇಲ್ಲ ಈ ಜಾಗವೆಲ್ಲ, ಇವತ್ತೇ ನೋಡ್ತಾ ಇರೋದು. ಬಂದರೆ ಇಬ್ಬರು ಅಂತ ನೆಮ್ಮದಿ ನಿದ್ದೆ ಮಾಡ್ತಾರೆ ನೋಡಿ ಗೈಸ್ ಇಲ್ಲಿ ಕಾರಲ್ಲಿ. ಅಪ್ಪ ಅಪ್ಪ ಮಗ ನೆಮ್ಮದಿ ನಿದ್ದೆಲಿದ್ದಾರೆ ನಾವು ಒಂದು ಹಾಕಿದ್ರಿ ಶೂಟ್ ಮಾಡಕ್ಕೆ. ನೋಡಿ ಸಕ್ಕತ್ತಾಗಿದೆ ಬಿಲ್ಡಿಂಗ್. ಫುಲ್ ಗಿಡ ಅಲ್ಲಿ ಕವರ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಗಾಡಿನ ಫೈನಲ್ ಆಗಿ ವಾಪಸ್ ಕೊಟ್ಟು ಈಗ ನಾವು ಹೊರಟಿದ್ದೀವಿ ಇಲ್ಲಿಂದ. ಕಾಯ್ದೆ ಗೈಸ್ ಹೋಟೆಲ್ ಇದು, ಬಂದೊಂದ್ಸರಿ ಸ್ಟೇ ಮಾಡೋಣ. ತಾಜ್. ಸಾಕಾಗೋಯ್ತು, ಮನೆಗೆ ಹೋದ್ರೆ ಸಾಕಪ್ಪ ಅನಿಸ್ತದೆ ಇವಾಗ. ಎಲ್ಲರೂ ಅಷ್ಟೇ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ, ಸಾಕಾಗೋಗ್ಬಿಟ್ಟಿದೆ. ಬನ್ನಿ ಈಗ ಇದು ನೋಡ್ಸ್ಕೊಂಡು ಹೋಗೋಣ. ಓಡ್ಸೋಣ ಚಿನ್ನ, ಓಡ್ಸೋಣ. ಜವಾಬ್ದಾರಿಗಳು ಕಣ ಅವ್ರು ಕೊಡಲ್ಲ ಹಂಗೆಲ್ಲ ಪಾಪ. ಗೈಸ್ ಸೊ ಫೈನಲಿ ಮನೆಗೆ ವಾಪಸ್ ಬಂದು ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಟೈಮ್ ತೊಗೊಂಡು ಆಚೆ ಹೊಟ್ಟಿದ್ದೀನಿ. ಎಲ್ಲಿ ಅಂತ ನೋಡಿ ನಾವು ಅಪ್ಪ ನೋಡಿ ನಾನು ಪಾಡ್ಕಾಸ್ಟ್ ನೋಡ್ಕೊಂಡು ಕೂತವ್ರೆ. ಏನಪ್ಪ ಮತ್ತೆ ನೋಡ್ತಾ ಇದ್ದೀರಾ ನೋಡಿ ಗಾಯ್ಸ್. ನಗು ನೋಡಿ ನಾ ಅಪ್ಪ ಮುಖದಲ್ಲಿ. ಹಾಂ ಬನ್ನಿ ಈಗ ನಮ್ಮ ಸಿಸಿನೂ ಹೊರಟ, ನಾನು ಆಚೆ ಹೊರಟೆ. ಬಾಯ್ ಗುಡ್ ನೈಟ್. ನಾನು ಕಾರ್ ಎತ್ಕೊಂಡು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ನೇಹವ್ರನ್ನ ಮೀಟ್ ಮಾಡೋಕ್ಕೆ. ಆ್ಯಂಡ್ ತುಂಬ ದಿನ ಆಗಿತ್ತು ನಾವು ಇಬ್ಬರೇ ಆಚೆ ಹೋಗಿ. ಇವತ್ತು ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾನು ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ಬಟ್ ಕಾರಲ್ಲಿ ಹೋಗೋದು ಬೇಡ, ಆಟೋಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಈಗ ನನ್ನ ಫೋನ್ ಚಾರ್ಜ್ ಇಲ್ಲ, 3 ಚಾರ್ಜ್ ಇಲ್ಲ. ಸೊ ರಿಸ್ಕೇ ಬೇಡ, ಕಾರಲ್ಲಿ ಹೋಗೋಣ. ಪವರ್ ಬ್ಯಾಂಕ್ಗಳು ಯಾವುದೂ ಚಾರ್ಜ್ ಇಲ್ಲ. ನಂದು ಪವರ್ ಬ್ಯಾಂಕ್ಗಳು ತಂದು ಇಟ್ಕೋತೀನಿ, ಬಟ್ ಯಾವುದೂ ಚಾರ್ಜ್ ಇರಲ್ಲ. ಸೊ ಅದಕ್ಕೆ ಈಗ ಕಾರ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ತಿರೋದು ಮಂತ್ರಿ ಮಾಲ್ಗೆ. ಯಾಕೆಂದರೆ ಒಂದು ಮೂವಿ ಇದೆ, ಆ ಮೂವಿ ನೋಡಬೇಕು ಅಂತ ಬೆಳಗಿಂದ ಆಟೋಮೆಟಿಕ್ ಮ್ಯಾನ್ಯಲ್ ಓಡಿಸಿ ಈ ಕಾಲ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಮೂವಿ ಇದೆ, ಆ ಮೂವಿ ಫುಲ್ ಟ್ರೆಂಡಿಂಗಲ್ಲಿದೆ, ಒಂದು ಹಾರರ್ ಮೂವಿ. ಸೊ ಅದನ್ನು ನೋಡೋಕ್ಕೆ ಅಂತ ನಾನು ನೀವು ಹೋಗ್ತಾ ಇದ್ದೀವಿ. ಹೋಗೋಣ ಫಸ್ಟ್ ಇಲ್ಲಿಂದ, ಲೇಟ್ ಆಗಿಬಿಟ್ಟಿದೆ ಗೈಸ್. ಫ್ಯೂಲ್ ಇಲ್ಲ, ಅದಕ್ಕೆ ಫ್ಯೂಲ್ ಹಾಕ್ಸ್ಕೊತಾ ಇದ್ದೀನಿ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಿಂತೋಗಿ ನಾನು ನೇಹ ತಳ್ಳೋ ಪರಿಸ್ಥಿತಿ ಬರಬಾರ್ದು ಅಂತ. ನಮ್ಮ ಟುಮ್ ಎಷ್ಟು ಬುದ್ಧಿವಂತ ಇದೆ ನೋಡಿ. ಇದನ್ನು ಹಾಕಪ್ಪ ಅಂತ ಹೇಳಿದ್ದೆ, ಕವರ್ ಜೊತೆಗೆ ಹಾಕಿಟ್ಟವನೇ ಗೈಸ್. ಕವರ್ ಜೊತೆಗೆ ವಾ ಸ್ಮೆಲ್ಲಿಂಗ್ ಬರುತ್ತೆ. ನಾನು ಯಾವಾಗಲೂ ಹಾಕ್ಸೋದು 2399 ಫಿಕ್ಸ್ ನಂದು ಗೈಸ್. ನಾನು ನೇಹವ್ರನ್ನ ಮೀಟ್ ಮಾಡ್ಬೇಕಾದ್ರೆ ಯೂಶಲಾಗಿ ಕಾರ್ ಎತ್ಕೊಂಡು ಹೋಗಲ್ಲ, ಬೈಕ್ ಎತ್ಕೊಂಡು ಹೋಗಲ್ಲ, ಆಟೋ ಇಲ್ಲ ಕ್ಯಾಬಲ್ಲಿ ಹೋಗೋದು. ಇವತ್ತು ನೇಹ ಅವ್ರಿಗೆ ನಾನು ಕಾರಲ್ಲಿ ಬಂದಿರೋದು ರಿಯಾಕ್ಷನ್ ನೋಡಿ ನೀವು ಹೇಗಿರುತ್ತೆ ಅಂತ. ಅಂದರೆ ನಾವು ಫಸ್ಟ್ ಮಾಲಲ್ಲಿ ಸಿಗ್ತೀವಿ, ಒಳಗೆ ಮೂವಿ ಮುಗಿಸಿ ಕೆಳಗೆ ಬಂದಮೇಲೆ ಅವ್ರ ರಿಯಾಕ್ಷನ್ ಸಿಗುತ್ತೆ. ಬಟ್ ಒಟ್ಟಿನಲ್ಲಿ ರಿಯಾಕ್ಷನ್ ಎಂಡ್ವರೆಗೂ ನೋಡಿ. ನಮ್ಮ ಬುದ್ಧಿ ನನಗೂ ಬಂದ್ಬಿಟ್ಟಿದೆ. ಒತ್ನಾನಿ ಚಾರ್ದೇದು. ಥ್ಯಾಂಕ್ ಯು. ಫ್ರೀಯಾಗಿ ಏನಾದ್ರು ಇಸ್ಕೊಳ್ಳೋ ಬುದ್ಧಿ ಬಂದ್ಬಿಟ್ಟಿದೆ ನನಗೆ ಇವತ್ತು. ಇದು ನೋಡ್ಬಿಟ್ಟು ಬಾಯಲ್ಲಿ ನೀರು ಬರ್ತಾ ಇತ್ತು ಅಂತ. ಬನ್ನಿ ನನಗೊಂದು 3, ನೇಹ ಅವ್ರಿಗೆ 3 ಕರೆಕ್ಟಾಗಿ ಆರಿದೆ. ಗಾಯ್ಸ್ ನಮ್ಮ ಹೀರೋಯಿನ್ ನಿಂತಿದ್ದಾರೆ ನೋಡಿ ಗಾಯ್ಸ್. ಓ ಸುಮ್ಮನೆ ಬನ್ನಿ ಗೈಸ್. ಇವರು ಫುಲ್ ಜೋರು ಹಸುವಂತೆ. ತೋಳಿ ಅನಾರ್ದಾನ ತೋಳಿ 12 ಕರೆಕ್ಟಾಗಿ 3 ತಂದಿದ್ದೀನಿ. ಬನ್ನಿ ಆರ್ಡರ್ ಮಾಡ್ಬಿಡೋಣ. ನೇಹ ಅವ್ರಿಗೆ ಏನು ಬೇಕು ಫಸ್ಟು. 20 ನಿಮಿಷ ಮೂವಿ ಸ್ಟಾರ್ಟ್ ಆಗುತ್ತೆ ಗೈಸ್. ನಾನು ಯಾವುದೋ ರ್ಯಾಮೆನ್ ಆರ್ಡರ್ ಮಾಡಿದ್ದೀನಿ. ನಮ್ಮ ನೇಹ ಅವರು ವೆಜ್ ಥಾಲಿ ಆರ್ಡರ್ ಮಾಡಿದ್ದಾರೆ, ಕಾಂಬೋ. ಬ್ಯಾಟಿಂಗ್ ಮಾಡಿ ಸಿಗ್ತೀವಿ ಗೈಸ್. ಫೈನಲಿ ತಿಂದು ನನಗೆ ರ್ಯಾಮೆನ್ ಇಷ್ಟ ಆಗಿಲ್ಲ, ಪಕ್ಕ ಮ್ಯಾಗಿ ಥರ ಇತ್ತು. ನಾನೇನೋ ಕ್ರೇಜ್ ಇರುತ್ತೆ ಅಂದ್ಕೊಂಡೆ. ಪ್ರೊಸೆಸ್ಡ್ ಫುಡ್ ತುಂಬ ಮಜಾ ಇರಲಿಲ್ಲ. ಎನಿವೇಸ್ ಬನ್ನಿ ಈಗ ಮೂವಿ ಟೈಮ್ ಆಗಿದೆ. ಹೋಗೋಣ. ನಾವು ಹೋಗ್ತಿರೋದು ಒಂದು ಇಂಗ್ಲೀಷ್ ಮೂವಿ, ಹಾರರ್ ಮೂವಿ ಆಯಿತಾ. ನಾನು ಹಾರರ್ ಪರ್ಸನ್ ಅಲ್ವೇ ಅಲ್ಲ, ಮೊದಲೇ ಕತ್ಲಂದ್ರೆ ಪೊಕ್ಲ ನಾನು.
ಅದ್ರಲ್ಲಿ ಇದು ಒನ್ ಆಫ್ ದ ಕ್ರೇಜಿ ಹಾರರ್ ಮೂವಿ ಅಂತೆ. ನೇಹಾನು ಹಾರರ್ ಮೂವಿ ನೋಡಲ್ಲ. ಇಬ್ರು ರಿಸ್ಕ್ ತಗೊಂಡು ಇವತ್ತು ಹಾರರ್ ಮೂವಿಗೆ ಹೋಗ್ತಾ ಇದೀವಿ. ಅರ್ಧಂಬರ್ಧ ತರ ಕಣ್ಮುಚ್ಕೊಂಡೆ ಕೂತ್ಕೋತೀವಿ ಅಂತ ರೆಡಿ ಮೂವಿ ನೋಡೋಣ ಬನ್ನಿ. 18+ ಮೂವಿ. ಪಾಪ ನೇಹಾ ಅವ್ರಿಗೆ ಏಜ್ ಅಷ್ಟು ಆಗಿಲ್ಲ ಇನ್ನು, ಸ್ವೀಟ್ 16 ಅವ್ರು ಇನ್ನು. ಗೈಸ್ ಮುಂದೆ ಬಂದು ಕೂತಿದ್ದೀವಿ. ಇಲ್ಲೇ ಇದೆ ಸ್ಕ್ರೀನು. ಭಯ ಆದ್ರೆ ಏನ್ ಮಾಡೋದು ಗೊತ್ತಿಲ್ಲ, ನೋಡೋಣ. ಆಲ್ ದ ಬೆಸ್ಟ್ ಗುಪ್ತಾ. ತುಂಬಾ ವರ್ಷ ಆದ್ಮೇಲೆ ಬಂದಿರೋದು ಹಾರರ್ ಮೂವಿಗೆ. ಲೆಟ್ಸ್ ಗೋ. ಅವ್ರು ಕೂತಿರೋ ಚೇರೆ ವರ್ಕ್ ಆಗ್ತಿಲ್ಲ ನೋಡಿ. ನಿಮಿಷ ಬಿಡಿ ಬಿಡಿ. Celebrating love, laughter, and full-on Bollywood romance in Hai Jawani To Ishq Hona Hai. Diving into a world of mystery, aliens, and revelation in Disclosure Day. ಏನ್ರಿ ಚೇರೆ ಹಾಳು ಮಾಡ್ಬಿಟ್ರಿ. ನಾನು ಗುಪ್ತಾ ಮೊದಲೇ ಪುಕ್ಲುಗಳು ಇಂಥ ಹಾರರ್ ವಿಷಯದಲ್ಲಿ. ಯಪ್ಪ ನಾನು ಸುಮ್ನೆ ಬಾ ಅಂತಿದ್ದೆ. ಎಷ್ಟು ಸರಿ ಎದ್ರಿದ್ದೀರ ಗುಪ್ತಾ? ಸೌಂಡ್ ಆಗಿದೆ, ಏನ್ ಮಾಡೋದು? ಓ ಅಪ್ಪ, ಇನ್ನ ಸೆಕೆಂಡ್ ಹಾಫ್ ಏನಾಗುತ್ತೆ ನೋಡ್ಬೇಕು. ಫಸ್ಟ್ ಹಾಫ್ ಅಂತೂ ಇಬ್ರು ಫುಲ್ ಹಿಂಗೆ ಇದ್ವಿ. ಸೆಕೆಂಡ್ ಹಾಫ್ ಏನಾಗುತ್ತೆ ನೋಡೋಣ. ಇಂಟರ್ವಲ್ ಅಲ್ಲಿ ಇದ್ದೀವಿ. ಬನ್ನಿ ಈಗ ಸ್ವಲ್ಪ ಆಚೆ ಬಂದು ಉಸಿರಾಡೋಣ ಅಂತ ಆಚೆ ಬಂದಿದ್ದೀವಿ. ಆ ದೆವ್ವ ಮೂವಿ ನೋಡಿ ಆಚೆ ಬಂದ್ರೆ ಇವ್ರ ದೆವ್ವ ತರ ಬೇರೆ ಆಡಿ ಎದುರಿಸ್ತವ್ರು ನನಗೆ. ಮಾಡಿ ಗುಪ್ತಂಗೆ ಹಿಂಗೆಲ್ಲ ಎದುರಿಸ್ತವ್ರೆ. ನಾನು ವಾಶ್ರೂಮ್ ಇಂದ ಆಚೆ ಬರ್ತೀನಿ ನೋಡ್ಕೊಂಡು ನಿಂತವ್ರೆ. ಬಾಯಿಗೆ ಬಂದ್ಬಿಡ್ತು ಎಲ್ಲ. ಅಯ್ಯೋ ಒಬ್ನೇ ಬರ್ಬೇಕಿತ್ತು ಅನಿಸ್ತಿದೆ ಈಗ. ಇವ್ರ ಜೊತೆ ಬಂದು ಇವ್ರಿಗೆ ಈ ಮೂವಿ ತೋರಿಸ್ಬಿಟ್ಟು ನಾನೇ ತಪ್ಪು ಮಾಡ್ಬಿಟ್ನ ಅಂತ. ಅವ್ರ ನಾರ್ಮಲ್ ಲಾಫ್, ನಾರ್ಮಲ್ ಸ್ಮೈಲ್ ನೋಡಿ ಎದುರ್ತಾರೆ ನೋಡಿ. ನಾರ್ಮಲ್ ಸ್ಮೈಲ್, ನಾರ್ಮಲ್ ಲಾಫೇ ಭಯಂಕರ ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ. ಗುಪ್ತಾ ನಿಮ್ ಕಾಲಿಗೆ ಬೀಳ್ತೀನಿ. ನಾನು ಕ್ಯಾಮ್ರಾ ಆನ್ ಇಟ್ಟಿರ್ತೀನಿ ಗೈಸ್. ಇಲ್ಲಿಂದ ಮನೆವರೆಗೂ ಹೋಗೋರ್ಗು ಆನ್ ಇಟ್ಟಿರ್ತೀನಿ. ನೋಡಿ 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 ಎದುರಿಸ್ತವ್ರೆ ಗೈಸ್ ನನಗೆ. ಗುಪ್ತಾ ವ್ಲಾಗ್ ನೋಡಿ ಮಕ್ಳು ಎದುರ್ಕೊಂಡ್ಬಿಟ್ಟಾರೆ. ಬನ್ನಿ ಬನ್ನಿ ಹೋಗ ನೋಡೋದು. ಗೈಸ್ ಮತ್ತೆ ಹೋಗ್ತಾ ಇದೀವಿ. ಇವಾಗ ರಿಯಾಕ್ಷನ್ ನೋಡಿ. ಗೈಸ್ ವಾಟ್ ಅ ಬ್ಯಾಡ್ ಲಕ್. ಮೂವಿ ಮುಗೀತು, ನಾನು ಕಾರ್ ಕಿಲೋ ಬೀಳ್ಸ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ನಾನು ಆಗಿಂದ ಕೀ ಹುಡುಕ್ತಿದ್ದೆ ಜೇಬಲ್ಲಿ. ನಾವು ಸೀಟ್ ಚೇಂಜ್ ಮಾಡಿದ್ವಿ, ಅದು ವರ್ಕ್ ಆಗ್ತಿಲ್ಲ ಅಂತ. ಮುಂದೆ ಕೂತ್ಕೊಂಡಿದ್ದೀನಿ, ಬೆಂಬಿ ಅಲ್ಲಿ ಇಟ್ಟಿದ್ದೀನಿ ಬಿಡು, ಮೂವಿ ಮುಗಿದ್ಮೇಲೆ ಎತ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ. ಈಗ ನೋಡಿದ್ರೆ ಅಲ್ಲೋ ಕೀನೇ ಇಲ್ಲ. ಎಲ್ಲಿ ಇಟ್ಟಿದ್ದೀನಿ ಗೊತ್ತಾಗ್ತಾ ಇಲ್ಲ. ಈಗ ಸಾಯಿಲ್ ಗಿಳಿ ಕೀ ತರಿಸ್ಬೇಕು ಎಕ್ಸ್ಟ್ರಾ. ಗೈಸ್ ಕಾರಲ್ಲಿ ಬಿಟ್ಟಿದ್ದೀವ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ನಿನ್ನ ಕಾರಲ್ಲಿ ಬಿಟ್ಟಿದ್ದೀನಿ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ನಾನು ನಿಮಗೆ ಸರ್ಪ್ರೈಸ್ ಮಾಡೋಣ ಕಾರಲ್ಲಿ ಬಂದಿದ್ದೀನಿ ಅಂತೇಳಿ. ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ನೋಡಿ ಅಂತ ಆಡಿಯನ್ಸ್ ಹೇಳಿದ್ದೆ. ಸಬ್ಸ್ಕ್ರೈಬ್. ಮೊದಲೇ ಸೈಟ್ ಮೂವಿ ನೋಡಿ ಆಚೆ ಬಂದಿದ್ದೀವಿ, ಅದ್ರಲ್ಲಿ ಇದು ಬೇರೆ ಆಗೋಯ್ತು. ಈಗ ಟುಮ್ ಫೋನ್ ಮಾಡಿದ್ದೀನಿ. ಎಕ್ಸ್ಟ್ರಾ ಕೀ ಇದೆ ನಮ್ಮ ಮನೇಲಿ, ತೊಗೊಂಬರ್ತೀನಿ ಅಂತ ಹೇಳಿದ್ದೇನೆ. ಬಟ್ ಅದಕ್ಕೆ ಫಸ್ಟ್ ಒಂದ್ಸರಿ ಲಿಫ್ಟಲ್ಲಿ ಹೋಗಿ ಚೆಕ್ ಮಾಡೋಣ ಇದೆಯಾ ಇಲ್ವಾ ಅಂತ, ಆಮೇಲೆ ಡಿಸೈಡ್ ಮಾಡೋಣ ಅಂತ. ಗೈಸ್ ವಾಟರ್ ಸೈಕಿಕ್ ಮೂವಿ ಗೈಸ್. ಒಂದು ಸೆಕೆಂಡು ಸ್ಟಕ್ ಆಗಿದೆಯಲ್ಲ ಬ್ರೈನ್. ಗೊತ್ತಾ, ಬ್ರೈನ್ ಫಂಕ್ಷನ್ ಆಗ್ತಾ ಇಲ್ಲ. ಅಂದ್ರೆ ಇನ್ನೂ ಅಲ್ಲೇ ಇದ್ದೀನಿ ನಾನು, ಆ ಮೂವಿ ಸೀನಲ್ಲೇ ಇದ್ದೀನಿ. ಲೈಕ್ ಗೈಸ್ ಜೆನ್ಯೂನ್ ರಿಯಾಕ್ಷನ್. ಹಲೋ ಗುಪ್ತಾ. ಫೀಲ್ಸ್ ಲೈಕ್ there is dream. ಕನ್ಸ್ ತರ ಫೀಲ್ ಆಗ್ತಿದೆ. ಬ್ರೈನ್ ಇನ್ಫ್ರೀಸ್ ಆಗಿದೆ ಅಂದ್ರೆ ಲಿಫ್ಟ್ ಓಪನ್ ಆಗಿದ ತಕ್ಷಣ ಅಣ್ಣನ್ ನೋಡಿದೆ, ಗಾಬರಿ ಆಗೋಯ್ತು. -1 ಅಣ್ಣ. ಕೆಳಗಿರುತ್ತಾ? ಅದೇ ಇಲ್ಲಿ ಗ್ರೌಂಡ್ ಫ್ಲೋರ್ ಇರುತ್ತೆ ಹೆಲ್ಪ್ ಡೆಸ್ಕ್. ಬಟ್ ಅಷ್ಟೊತ್ತಿಗೆ ಇರ್ತಾರ ಅಂತ. ಒಳ್ಳೆ ಸರ್ಕಸ್ ಆಯ್ತು. ಯಾವುದೋ ಹೆಲ್ಪ್ ಡೆಸ್ಕ್ ಇದೆ ಅಂತ ಅಲ್ಲಿ ಕೇಳಕ್ ಹೋಗ್ತಾ ಇದೀವಿ. ಯಾರು ಟೇಬಲ್ ಮೇಲೆ ಕಾಣಿಸ್ತಾ ಅಂತ ನೋಡೋಣ ಬನ್ನಿ. ತುಂಬ ಬುಕ್ ಮಾಡಿ ಕಳ್ಸಕ್ಕೆ ಹೇಳಿದ್ವಿ, ಪೋರ್ಟರ್ ಮಾಡಿ ಇನ್ನೊಂದು ಕೀನ. ಈಗ ನಮ್ಮ ಕೀ ಕಳೆದೋಗಿರೋದು ಹುಡುಕ್ತಾ ಇದ್ದಾರೆ. ಐ ಮೀನ್ ಯಾರು ಟೇಬಲ್ ಮೇಲೆ ಇಟ್ಟಿದ್ದಾರಾ, ಬಿಟ್ಟಿದ್ದೀನಾ ಏನು ಅಂತ, ಯಾರು ಸಿಕ್ಕಿದ್ಯಾ ಅಂತ ನೋಡ್ಬೇಕೇನಾಗುತ್ತೆ. ನೋಡೋಕ್ಕೆ ಕೀ ಏನಾದರೂ ಅಲ್ಲಿ ಬಿಟ್ಟಿದ್ದೀವ, ಆಚೆಗಡೆ ಕೂತಿದ್ದೀವ, ಎಲ್ಲರಿಗೂ ಸಿಗುತ್ತಾ ಅಂತ. ಇಲ್ಲಿ ಯಾರಿಗೂ ಸಿಕ್ಕೇ ಇಲ್ಲ ಅಂತೆ ಮಾಲ್ ಅವ್ರಿಗೆ.
ಸಿಕ್ಕಿದ್ರೆ ಕೊಡ್ತಿದ್ವಿ ಅಂತ ಹೇಳಿದ್ರು. ಹಾಗಾಗಿ ಸಿಕ್ಕಿದ್ಯಾ ಅಂದ್ರೆ ಅವ್ರು ಇಲ್ಲ ಅಂತ. ಇನ್ನೊಂದು ಸರಿ ಹೋಗಿ ನೋಡೋಣ ಆಯಿತು ಪಿ ವಿ ಆರ್ ಒಳಗೆ ಅಂತೇಳಿ ಹೋಗ್ತಾ ಇದ್ದೀವಿ. ಎಷ್ಟು ನಾವಿಲ್ಲೇ ಕೂತಿದ್ದು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಕ್ಲೀನೇ ಇಲ್ಲ. ಇವ್ರು ಅಣ್ಣ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಕೇಳಿದ್ವಿ ಅವ್ರು ಹ್ಞೂ ಅಂತಲೇ ಹೇಳಿದ್ರು. ನೋಡೋಣ. ಕಾರ್ಕಿ ಹಣ್ಣು ಸಿಕ್ತಾ? ಹಾಂ ಸಿಕ್ಕಿದ್ಯಾ? ಹಬ್ಬ ಹೌದು ಬಿಟ್ಟು ಹೋಗ್ಬಿಡಿದ್ದೀನಿ. ಫೋನ್ ಮಾಡಿ ಸರ್. ಹಾಂ ಫೋನ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಲ್ಲ ಅದೇ ಟೇಬಲ್ ಅಲ್ವಾ? ಥ್ಯಾಂಕ್ ಯು ಸರ್. ಕೇಳಿ ನಂಗೆ ಒಂದು ಕೆಟ್ಟ ಅಭ್ಯಾಸ, ನನ್ನ ಜೇಬಲ್ದಿರೋದನ್ನೆಲ್ಲ ಎತ್ತಿಟ್ಟು ಟೇಬಲ್ ಮೇಲೆ ಕೂರೋದು ನಾನು. ಹಂಗೆ ಎಲ್ಲ ಇದನ್ನು ಎತ್ತಿಟ್ಬಿಟ್ಟಿದ್ದೀನಿ. ಇಟ್ಟು ಕೂತು ಹಂಗೆ ಹೋಗ್ಬಿಟ್ಟಿದ್ದೀವಿ. ಊಟ ನಂಗೆ ಇಷ್ಟ ಆಗಿಲ್ಲ, ಅದು ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀವಿ. ಫೈನಲಿ ಕೀ ಸಿಕ್ತು. ಈಗ ಸಾಯಿಲ್ ವಾಕ್ ಬರ್ತಿದ್ದ ಪಾಪ ಇಷ್ಟೊತ್ತಿಗೆ. ಅವ್ನಿಗೆ ಫೋನ್ ಮಾಡಿ ಬರ್ಬೇಡ ಅಂತ ಹೇಳ್ತಿದ್ದಾರೆ ನೀವು ಅವ್ರು. ರೆಸ್ಪಾನ್ಸಿಬಲ್ ಗೈಸ್ ನಾನು. ಥ್ಯಾಂಕ್ ಯು. ಮೇಲ್ ಬಂದು ಕೇಳಿಲ್ಲ ಅಂದರೆ ನೇಹ ಅವ್ರ ಮಾತು ಕೇಳಿದೆ ಒಳ್ಳೇದಾಯ್ತು. ಥ್ಯಾಂಕ್ ಯು ನೇಹ ಅವರೇ, ತಲೆ ಓಡಿಸಿದ್ದೀರಾ. ಆಯಿತು ಅಂದರೆ ನಾನು ನೇಹ ಅವ್ರು ಹುಡುಕ್ಬೇಕಾದ್ರೆ ಯಾರೋ ಒಂದು ಹುಡುಗಿ ಮತ್ತು ಒಂದು ಹುಡುಗ ಹೋಗ್ತಿದ್ರು ಸಬ್ಸ್ಕ್ರೈಬರು. ಅವ್ರು ಸಮೀರ್ ಅಂದರು. ನಾನು ಹಾಯ್ ಹೇಳಿದೆ. ಆಮೇಲೆ ನಾನು ಕೀ ಹುಡುಕೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಅವ್ರು ಹಂಗೆ ಹೋಗ್ಬಿಟ್ರು. ಆಮೇಲೆ ಲಿಫ್ಟ್ ಹತ್ರ ನಾವು ಬಂದಾಗ ಒಂದು ಹುಡುಗ ಒಂದು ಹುಡುಗಿ ಇದ್ರು. ಸ್ವಲ್ಪ ಸಿಮಿಲರ್ ಆಗಿ ನಾನು ಅಬ್ಸರ್ವ್ ಮಾಡ್ದಂಗೆ ಅವರೇ ಅಂತ ಅನ್ಕೊಂಡು ನಾನು ಸಾರಿ ನಾವು ಕೀ ಹುಡುಕ್ತಿದ್ವಿ ಅದಕ್ಕೆ ಮಾತಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಇಷ್ಟೊಳಗೆ ಬಂದು ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತವ್ರೆ. ಈಗ ನನಗೆ ಡೌಟ್ ಆಗ್ತಿದೆ, ನಾನು ಸಾರಿ ಕೀ ಹುಡುಕ್ತಿದ್ದೆ ಅಂತ ಹೇಳಿದ್ದು ಬೇರೆಯವ್ರಿಗ, ಬಿಕಾಸ್ ಅವ್ರ ರಿಯಾಕ್ಷನ್ ಯಾಕೆ ಹಿಂಗೆ ಹೇಳ್ತಾನೆ ಅನ್ನೋ ಥರ ಇತ್ತು. ಸಾರಿ ನಾನು ಕೀ ಹುಡುಕ್ತಿದ್ದೆ ಅದಕ್ಕೆ ಮಾತಾಡೋಕ್ಕಾಗಿಲ್ಲ ಅಂತ ಅವ್ರಿಗೆ. ಸಾರಿ ಲುಕಿಂಗ್ ಫಾರ್ ದ ಕೀ ಆ್ಯಂಡ್ ಐ ಡಿಡ್ಂಟ್ ಟಾಕ್ ಟು ಯು. ಓ ಶಿಟ್, ರಾಂಗ್ ಹೇಳ್ಬಿಟ್ಟಿದ್ದೀನಿ ಗೊತ್ತಾ, ನಾನು ರಾಂಗ್ ಪರ್ಸನ್ಗೆ. ಪಾಪ ಅವ್ರು ಫ್ಲಿಪ್ಪಾಗಿ ಮನೆಗೆ ಹೋಗ್ತಾರೆ ಅನ್ಸುತ್ತೆ. ಯಾರೋ ಅವನು ಏನು ಕೇಳಿಲ್ಲ ಅಂತ. ಗೈಸ್ ಫೈನಲಿ ಅವ್ರನ್ನ ಡ್ರಾಪ್ ಮಾಡಿ ಮನೆ ರೀಚ್ ಆಗಿದ್ದೀನಿ. ಆ ಕೀದೊಂದು ಆಗಿದ್ದರೆ ತುಂಬ ಕೀದೊಂದು ಆಗಿರಲಿಲ್ಲ ಅಂದಿದ್ರೆ ತುಂಬ ಬೇಗ ಮನೆ ರೀಚ್ ಆಗ್ತಿದ್ದೆ. ಬಟ್ ಇಟ್ಸ್ ಓಕೆ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ರೀಸನ್ ಅಂದ್ಕೊಂಡು ಅವ್ರನ್ನ ಡ್ರಾಪ್ ಮಾಡಿ ಮನೆಗೆ ಬಂದು ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ನಾಳೆ ಬೆಳಗ್ಗೆ ಬೇಗ ತೆಳಬೇಕು. ಸ್ಟ್ಯಾಮರ್ ಮಾಡ್ತಾಯಿದ್ದೀನಿ ನಿದ್ದೆಗೆ ನಾನು. ಮಲಗಿ ಬೆಳಗ್ಗೆ ಎದ್ದು ನಿಮ್ಮ ಹತ್ರ ಮಾತಾಡ್ತೀನಿ ಮೂವಿ ಬಗ್ಗೆ ಎಲ್ಲ.